ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಅರಿಯದ ವಯಸ್ಸಲ್ಲಿ ಮದುವೆ ಮಾಡಿದ್ರೆ ಹೆಣ್ಣು ಮಕ್ಕಳ ಜೀವನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ತಿಳಿದಿರುವಂಥ ಒಂದಷ್ಟು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಹೆಣ್ಮಕ್ಳಿಗೆ 18, 21 ಆದ್ರೂ ಇನ್ನೂ ಮೈಂಡು ಮೆಚುರಿಟಿ ಇರಲ್ಲ ಹೆಣ್ಮಕ್ಳಿಗೆ. ಆ ಒಂದು ಮೆಚುರಿಟಿ ಇಲ್ಲದಿರೋಂಥ ಹೆಣ್ಮಕ್ಳಿಗೆ ಬೇಗನೆ ಮದುವೆ ಮಾಡಿ ಸಾಗಾಕ್ಬಿಡ್ಬೇಕು. 18 ವರ್ಷದ ಆದ ತಕ್ಷಣ ಮದುವೆ ಮಾಡಬೇಕು, ಅವ್ರದ್ದೊಂದು ಕೈ ತೊಳ್ಕೊಬೇಕು ಅನ್ನೋ ಪೇರೆಂಟ್ಸ್ಗಳು ತುಂಬ ಜನ ಇದ್ದಾರೆ. ಆದರೆ ಅವರು ಊಹೆ ಮಾಡೋದು ತಪ್ಪಲ್ಲ. ಯಾಕಂದರೆ ಹೆಣ್ಣು ಮಕ್ಕಳು ಕೆಂಡ ಇದ್ದಂಗೆ, ಸೆರಗಲ್ ಕಟ್ಕೊಂಡಿರೋ ಕೆಂಡದ ಇದ್ದಂಗೆ ಅವ್ರ ಲೈಫ್ನ ಎಷ್ಟು ಬೇಗ ನಾವು ದಾಟಿಸ್ತೀವೋ ಅಷ್ಟು ಒಳ್ಳೆಯದು. ನಾವು ನೆಮ್ಮದಿಯಾಗಿರ್ಬೋದು. ಯಾಕಂದರೆ ಒಬ್ರು ಕೈ ಸೇರಿದ ತಕ್ಷಣ ಅವ್ರು ನೆಮ್ಮದಿಯಾಗಿರ್ತಾರೆ ಅನ್ನೋ ಒಂದು ಕೆಲವರ ಒಂದು ತಂದೆ ತಾಯಿಗಳು. ಮತ್ತು ಇನ್ನೊಂದು ತಂದೆ ತಾಯಿಗಳು ಅಂದರೆ ಹೆಣ್ಣು ಮಕ್ಕಳ ಬಗ್ಗೆ ಅಂದರೆ ಸ್ವಲ್ಪ ವಯಸ್ಸಿಗೆ ಬಂದ ತಕ್ಷಣ ಅವರು ಚೇಷ್ಟೆಗಳು ಮತ್ತು ಆ ವಯಸ್ಸಿಗೆ ಅವ್ರಿಗೆ ಗೊತ್ತಾಗಲ್ಲ, ಏನೋ ಒಂದು ತಪ್ಪು ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ಬೇಗ ಮದುವೆ ಮಾಡಿ ಕಳಿಸಿದ್ರೆ ಗಂಡ ನೋಡ್ಕೊತಾನೆ. ಇಷ್ಟೇ ಪೇರೆಂಟ್ಸ್ಗಳಿಗಿರೋವಂಥದ್ದು. ಇನ್ನು ಕೆಲವು ಪೇರೆಂಟ್ಸು ಓದಬೇಕು, ಚೆನ್ನಾಗಿ ಒಂದು ವಿದ್ಯಾಬುದ್ಧಿ ಕಲೀಲಿ ಅನ್ನೋದು. ಅಷ್ಟು ಹೆಣ್ಣು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ವಿದ್ಯೆ ಟೈಮಲ್ಲಿ ವಿದ್ಯೆ ಕೊಟ್ಟು ಏಜಿಗೆ ತಕ್ಕಾಗ ಅವ್ರಿಗೊಂದು ಮದುವೆ ಮಾಡಿದ್ರೆ ಆ ಏಜಿಗೆ ಒಂದು ಅರ್ಥ ಇರುತ್ತೆ, ಮದುವೆಗೆ ಒಂದು ಅರ್ಥ ಇರುತ್ತೆ. ಏನೋ ಮದುವೆ ಮಾಡಬೇಕು ಅಂತ 18 ವರ್ಷ ದಾಟಿದ ತಕ್ಷಣ ಮದುವೆ ಮಾಡೋದು, ಅವ್ರ ಲೈಫ್ನ ತೊಗೊಂಡೋಗಿ ನುಗ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಏನು ಪ್ರಪಂಚದ ಅರಿವಿಲ್ಲದೆ ಇರೋವಂಥನ್ನ ತಗೊಂಡೋಗಿ ಒಂದು ಸಂಸಾರನ ಒಂದು ಜಂಜಾಟಾಗಿ ನುಗ್ಗಿದಾಗ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟರೊಳಗೆ ಅವರು ದಿನಗಳೇ ಕಳೆದೋಗಿರುತ್ತೆ. ಯಾಕಂದರೆ ಒಂದು 22, 21, 23, 24 ಈ ಥರ ಆದರೆ ಸ್ವಲ್ಪ ಮೆಚುರಿಟಿ ಇರುತ್ತೆ. ಅವರು ಹೇಗೆ ನಾವು ಈ ಥರ ಹೆಜ್ಜೆ ಕಡೆ ಸರಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಬೇಕಾಗುತ್ತೆ ಅವರಿಗೆ. ಆದರೆ ಪಾಪ ಅವ್ರಿಗೆ ಏನೂ ಗೊತ್ತಿರಲ್ಲ. 18 ವರ್ಷ SLC PUC ಇನ್ನು ಆಡೋ ಮಕ್ಕಳನ್ನ ತೊಗೊಂಡೋಗ್ಬಿಟ್ಟು ಈಗಂತೂ ತುಂಬ ಹಳ್ಳಿ ಕಡೆ ನಾನು ನೋಡ್ದಿರೋಂಥ ಮಟ್ಟಿಗೆ 30 ವರ್ಷದ ಹುಡುಗನಿಗೆ 40 ವರ್ಷನಿಗೆ 17, 16 ವರ್ಷದ ಹುಡುಗಿನ ಮದುವೆ ಮಾಡ್ತಾ ಇದ್ದಾರೆ. ಆದರೆ ಅವರು ಗುಟ್ಗುಟ್ಟಲ್ಲಿ ಮದುವೆ ಮಾಡ್ತಾ ಇದ್ದಾರೆ. ಗುಟ್ಗುಟ್ಟಲ್ಲೇ ಹೆಣ್ಮಕ್ಳು ಹಾಳಾಗ್ಬಿಡ್ತಾರೆ. ಮುಂದೆ ನಮ್ಮ ಜೀವನ ಏನು ಎಂತು ದಾರಿ ತಪ್ಪಿಬಿಡ್ತಾರೆ, ನಮಗೆ ಕೆಟ್ಟ ಹೆಸರು ಬರುತ್ತೆ. ಈ ಒಂದು ಜನಕ್ಕೆ ಏಜಿಗೆ ಸಂಬಂಧ ಇಲ್ಲ. ಹುಡುಗ ಹುಡುಗಿಗೆ ಒಂದು ಏಜು ಅಂದರೆ ಅಮ್ಮಮ್ಮ ಅಂದರೆ ಒಂದು 3 ವರ್ಷ 2 ವರ್ಷ ಇಷ್ಟು ಡಿಫ್ರೆನ್ಸ್ ಇದ್ದು ಮದುವೆ ಮಾಡಿದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಒಂದು ಇದಾಗುತ್ತೆ. ಆದರೆ ಈಗಿನ ಒಂದು ಪ್ರಪಂಚ ಏನಾಗಿದೆ ಅಂದರೆ ಅವ್ನು ಗೌರ್ಮೆಂಟ್ ಜಾಬಲ್ಲಿದ್ದಾನೆ. ಇನ್ನೊಂದು ಎಲ್ಲ ಪೇರೆಂಟ್ಸ್ಗಳು ನೋಡ್ತಾ ಇರೋದು ಅಂದರೆ ಗೌರ್ಮೆಂಟ್ ಜಾಬ್. ಆ ಒಂದು ಜಾಬಿಗೆ ಏಜ್ ಎಷ್ಟಾದರೂ ಆಗಿರಲಿ, ಅವ್ನು 10 ವರ್ಷ ಡಿಫ್ರೆನ್ಸ್ ಇರಲಿ, 15 ವರ್ಷ ಡಿಫ್ರೆನ್ಸ್ ಇರಲಿ, ಆದರೂ ಮದುವೆ ಮಾಡಿ ಮಗಳನ್ನ ಸಾಗಾಕ್ಬಿಡ್ಬೇಕು ಅಂದ್ಬಿಟ್ಟು ಚಿಕ್ಕ ಮಕ್ಕಳನ್ನ 17 ವರ್ಷ 18 ವರ್ಷ 19 ವರ್ಷ ಈ ಏಜ್ನ ಮಕ್ಕಳನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಬರೀ ಗೌರ್ಮೆಂಟ್ ಕೆಲಸ ಇದ್ದಾನೆ ಅನ್ನೋದಕ್ಕೆ ನಾನು ಹೇಳ್ತೀನಿ, ಗೌರ್ಮೆಂಟ್ ಕೆಲಸ ಅನ್ನೋದಕ್ಕಿಂತನೂ ನಿಮ್ಮ ಮಗಳನ್ನ ಯಾರು ಚೆನ್ನಾಗಿ ನೋಡ್ಕೋತಾರೆ, ಅವನು ಬಡವ ಆಗಲಿ ಏನಾಗಲಿ, ಬಡವೆ ಆದ್ರೂ ನಿಮ್ಮ ಮಗಳಿಗೆ ಯಾರು ಮನೆಯಿಂದ ಈಚೆ ಕಳಿಸ್ದಂಗೆ ನಿಮ್ಮ ಮಗಳನ್ನ ಖುಷಿ ಸಂತೋಷನ ನೋಡ್ತಾರೋ ಅಂಥವ್ನಿಗೆ ನೋಡಿ ಹೆಣ್ಣು ಕೊಡಿ. ಆವಾಗ ಒಂದು ಅರ್ಥ. ಯಾಕಂದರೆ ನನಗೂ ಒಬ್ಬ ಮಗಳಿದ್ದಾಳೆ, ನಾನು ಹೇಳ್ತೇನೆ ನನಗೂ ಒಬ್ಬ ಮಗಳಿದ್ದಾಳೆ. ಆದರೆ ನಾವು ದುಡ್ಡು ನಿಂದೆ ಹೋದರೆ ನಮ್ಮ ಮಗಳು ಸಿಗೋದು ನಮಗೆ ಹೆಣವಾಗೇ ಹೊರತು ಜೀವಂತವಾಗಿ ಸಿಗಲ್ಲ. ಯಾಕಂದರೆ ಅವಳಲ್ಲಿ ಏನೇನು ನಡೆದ್ರು ತಂದೆ ತಾಯಿ ಮನೆ ಪರಿಸ್ಥಿತಿಗೆ ಅವಳಲ್ಲಿ ಏನೂ ಹೇಳಂಗಿರಲ್ಲ. ನಮಗೆ ಬಂದ್ಬಿಟ್ಟು ಹಿಂಗೆ ನಡೀತಾ ಇದೆ, ಹಿಂಗೆ ಆಗ್ತಾ ಇದೆ, ನಮ್ಮನೆ ಈ ಥರ ಇದೆ ಅಂತ ನಮಗೇನು ತಿಳಿಸೋಕ್ಕಾಗಲ್ಲ ಅವಳು. ಹಾಗಾಗಿ ನಾವೇನೋ ನಮ್ಮ ಹುಚ್ಚಾಟ, ನಾವು ಜನ ಆಡ್ಕೋತಾರೆ, ಫ್ಯಾಮಿಲಿ ಆಡ್ಕೊಡುತ್ತೆ, ರಿಲೇಟಿವ್ ಆಡ್ಕೋತಾರೆ ಅಂತ ಅಂದ್ಕೊಂಡು ಏನು ಮಾಡ್ತೀವಿ, ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಬಿಡ್ತೀವಿ. ಆದರೆ ಅವ್ರಿಗೆ ಏನು ಅರಿವಿರಲ್ಲ ಫ್ರೆಂಡ್ಸು. ಅವ್ರಿಗೆ ಒಂದು ಈಗಲೂ ಒಂದೊಂದ್ಸಲಿ ತಿಂಗಳ ಮನಸ್ಸಲ್ಲಿ ಪಾಪ ಎಷ್ಟು ಕಷ್ಟಪಡ್ತಾರೆ. ಅವ್ರಿಗಲ್ಲಿ ಹೋದಾಗ ಹೇಳ್ಕೊಳಕ್ಕಾಗಲ್ಲ, ಏನಾದರೂ ಬಾಯಿ ಬಿಟ್ಟು ಹೇಳ್ಕೊಳಕ್ಕಾಗಲ್ಲ. ಅಲ್ಲಿ ಯಾವ ಥರ ನಡ್ಕೋಬೇಕು ಅಂತ ಗೊತ್ತಾಗಲ್ಲ. ಎಲ್ಲ ತಿಳ್ಕೊಂಡಿರೋ ಅತ್ತೆ ಆಗಲಿ ಗಂಡ ಆಗಲಿ ಸಿಕ್ಕಿದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಈಗಂತ ಅರ್ಥ ಮಾಡಿ ಅವ್ರನ್ನ ಒಂದು ಹಂತಕ್ಕೆ ತರೋವರೆಗೂ ತಾಳ್ಮೆಯಿಂದ ಕಾದು ಜೀವನ ಕಟ್ಕೋತಾರೆ. ಆದರೆ ಈಗ ಸಿಚುವೇಶನಲ್ಲಿ ಹೇಗೇನಂದರೆ ಮದುವೆ ಆದ ತಕ್ಷಣ ವರ್ಷದೊಳಗೆ ಮಕ್ಕಳು, ಅದು ಏನು ಅರಿವಿಲ್ಲದೆ ಇರೋವಂಥದ್ದು ಎಳೆ ಜೀವ. ಆ ಜೀವ ಹೇಗೆ ಆ ಸಂಸಾರ ಅನ್ನೋದು ಹೊರೆನ ಓದ್ಕೊಳ್ಳುತ್ತೆ ಅಲ್ವಾ. ನಾವೇ ಹೇಳ್ತಾ ಇದ್ದೀನಿ, ಹೇಗೆ ಸಂಸಾರ ಅನ್ನೋ ಹೊರೆನ ಹೊತ್ಕೊಂಡು ಇನ್ನು ಅದೇ ಆಡೋ ಮಗು ಕೈಲಿ ಒಂದು ಮಗು ಅಂತಂದಾಗ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಸಫರ್ ಪಡುತ್ತೆ. ಅದಕ್ಕೆ ಏನೂ ಗೊತ್ತಾಗಲ್ಲ, ಇನ್ನು ಏನು ಅರಿವಿರಲ್ಲ.
ಅಂಥ ಟೈಮಲ್ಲೆಲ್ಲ ಮದುವೆ ಮಾಡಿ ಆಮೇಲೆ ಆ ನೋವು ಈ ನೋವು ಪಾಪ ಅದನ್ನ ನೋವುಗಳನ್ನ ನಾವು ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ. ಆವಾಗ ಒಂದೊಂದು ಪೇರೆಂಟ್ಸ್ಗಳು ಏನಂತಾರೆ ಅಂದರೆ, ನಾವು ಎರ್ದಿರೋದು ನೀವು ಎತ್ತಿದ್ದೀರಾ, ಒಂದು ಡೈಲಾಗ್ ಹೊಡಿತಾರೆ ಏನಾರು ಅಂದರೂ ಸಾಕು, ನಾವು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿದ್ದೀವಿ, ನಾವು ಚೆನ್ನಾಗಿಲ್ವಾ. ಆಗಿನ ಜನ್ರೇಷನ್ನೇ ಬೇರೆ, ಈಗಿನ ಜನ್ರೇಷನ್ನೇ ಬೇರೆ. ಅವಾಗ ನೀವು ನಂಬ್ತೀರಾ, ನಮ್ಮಮ್ಮ 12 ವರ್ಷಕ್ಕೆ ಮದುವೆ ಮಾಡಿದ್ದಾರೆ, ನಮ್ಮಮ್ಮಂಗೂ 3 ಮಕ್ಕಳು, ನಮ್ಮಮ್ಮ ಇವಾಗಲೂ ಚೆನ್ನಾಗಿದ್ದಾರೆ. ಆ ಲೆಕ್ಕಾಚಾರ ಬರಲ್ಲ. ನಾನು ತುಂಬ ಜನ ಒಂದು ವಿಡಿಯೋನಲ್ಲಿ ತುಂಬ ಜನ ಹೇಳಿದರು ಏನಂತ ಅಂದರೆ, ನಾವೆಲ್ಲ ಮದುವೆ ಮಾಡಿ ಸಂಸಾರ ಮಾಡ್ಕೊಂಡು ಚೆನ್ನಾಗಿ ಅಲ್ವ ಅಂತ ಒಬ್ಬರು ಲೇಡಿ ಕಮೆಂಟ್ ಹಾಕಿದ್ರು ನನಗೆ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ. ನಾನು ಹೇಳ್ತಿರೋದು ನಮ್ಮ ಜನ್ರೇಷನ್ ಬೇರೆ. ಈಗ ನನಗೂ 16 ವರ್ಷ ತುಂಬ 17 ವರ್ಷಕ್ಕೆ ಮದುವೆ ಮಾಡಿದ್ರು. ನನಗೆ ಏನೂ ಗೊತ್ತಿತ್ತಿಲ್ಲ. ನನಗೇನು ಗೊತ್ತಿಲ್ಲದಂತೆಯೇ 3 ಮಗು ಅಬೋರ್ಟನ್ ಆಯಿತು. ಅಂದರೆ ನನಗೆ ಹೇಗೆ ನನ್ನ ಒಂದು ಇದನ್ನು ಇದು ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿತ್ತಿಲ್ಲ. ನನಗೆ ಯಾವುದ್ರ ಬಗ್ಗೆನೂ ಅರಿವಿಲ್ಲ, ಸರಿನಾ. ನನಗೆ 3 ಮಗು ಅಬೋರ್ಷನ್ ಆಯಿತು. ಅಬೋರ್ಷನ್ ಆಗಿ 4ನೇ ಮಗುನೇ ವರ್ಷ. ಅಂದರೆ ಆ ಏಜಲ್ಲಿ ಒಂದು ನೋವು ತಡ್ಕೊಳ್ಳೋದಿದೆಯಲ್ಲ, ಯಾವ ಯಮಶತ್ರುಗೂ ಬೇಡ. ಮಕ್ಕಳನ್ನ ಮದುವೆ ಮಾಡಬೇಕಾದ್ರೆ ಒಂದು ಏಜ್ ಇದೆ, ಆ ಏಜಿಗೆ ತಕ್ಕಾಗಿ ಮಾಡಿದ್ರೆ ಅವ್ರೂ ಜೀವನ ಏನು, ಸಂಸಾರ ಏನು, ನಾನು ಹೇಗಿರಬೇಕು, ಹೆಂಗೆ ಹೊಂದ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬರುತ್ತೆ. ಏನೂ ಗೊತ್ತಿಲ್ಲದಂಥ ಮಕ್ಕಳನ್ನ, ಮಕ್ಕಳನ್ನ ಕರ್ಕೊಂಡೋಗಿ ಒಂದು ಆಲ್ಮೋಸ್ಟ್ ಈಗೊಂದು ರೀಲ್ಸ್ ಬಿಟ್ಟಿದ್ದಾರೆ, ಒಂದು ಮೂವಿ ಬಿಟ್ಟಿದ್ದಾರೆ. ನಿಜವಲ್ಲ, ಆ ಮೂವಿ ಒಂದು ಕ್ಷಣದಲ್ಲಿ ನೋಡಿದ್ರೆ ಕಣ್ಣೀರು ಬರುತ್ತೆ. ಅಂದರೆ ಅದೆಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ನಡೀತಾ ಇದ್ದಿದ್ದೇನೆ ಇವಾಗ. ಅಂದರೆ ಇವಾಗ 16 ವರ್ಷ 17 ವರ್ಷಕ್ಕೇ ಮದುವೆ, ಇನ್ನೂ ಕಾಲೇಜ್ ಮೆಟ್ಲತ್ತಿಲ್ಲ ಮದುವೆ. ನಮ್ಮ ಏಜಲ್ಲಿ ಮೋಸ್ಟ್ಲಿ ಇವಾಗ ಆದ್ರೂ ಬಾಲ್ಯ ವಿವಾಹಕ್ಕೆ ಒಂದು ಅರ್ಥ ಇದೆ, ಆದರೆ ನಮ್ಮ ಕಾಲದಲ್ಲಿ ಅದಿತ್ತಿಲ್ಲ. ನಮ್ಮ ಕಾಲದಲ್ಲಿ ಅದಿತ್ತಿಲ್ಲ. ಏನಂದರೆ 12 ವರ್ಷಕ್ಕೆ ಮದುವೆ ಮಾಡೋರು, 13 ವರ್ಷಕ್ಕೆ ಮದುವೆ ಮಾಡೋರು. ಮದುವೆ ಆದ ತಕ್ಷಣ ಒಂದು ಮಗು ಕೈಲಿರ್ತಿತ್ತು. ಆದರೆ ಹೇಳೋರು ಇರ್ತಿತ್ತಿಲ್ಲ, ಕೇಳೋರು ಇರ್ತಿತ್ತಿಲ್ಲ. ಅದು ನಮ್ಮ ಮನೆ ಎದುರುಗಡೆ ಹುಡುಗಾಟ ಜನಗಳೇ ಪಾಪ, ಅವರಿಗೆ ಅದು ಅರಿವಿಲ್ಲ. ಏನೋ ಆ ಏಜು ಲವ್ವು ಅದು ಇದು ಅಂತ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೋತಿದ್ರು. ಅವ್ರು ಅವಾಗಲೇ ಒಂದೊಂದು ಕೈಲಿ ಪಾಪು. ನಾವು ಇನ್ನೂ ಅವಾಗ ಓಡಾಡ್ಕೊಂಡಿರ್ತಿದ್ವಿ. ನನ್ನ ಸ್ನೇಹಿತರುಗಳೇ ನನ್ನ ಜೊತೆಲಿದ್ದ ಸ್ನೇಹಿತರುಗಳೇ ಅವ್ರಿಗೆ ಮದುವೆ ಆಗೋ ನನ್ನ ಮಗು ಇರ್ತಿತ್ತು. ನಾನು 8th 9th ಓದ್ತಾ ಇರಬೇಕಾದ್ರೆ ಆ ಏಜಲ್ಲಿ ಅವ್ರು ಒಂದೊಂದು ಮಗು ಮಾಡಿಕೊಂಡು ಗಂಡ ಮನೆ ಸಂಸಾರ ಅಂತ ಅವಕ್ಕೇನೂ ಗೊತ್ತಿಲ್ಲ. ಮನೇಲಿರ್ತವೆ, ಯಾವುದೋ ಮೀಸೆನೇ ಬರಲ್ಲ, ಮೀಸೆನೇ ಇಲ್ಲ ಹುಡುಗನಿಗೆ. ಹೋಗಿ ಗಾರೆ ಕೆಲ್ಸಕ್ಕೆ ಹೋಗ್ತಾನೆ, ಕೆಲ್ಸಕ್ಕೆ ಹೋಗ್ತಾ ಇದ್ದ, ಇದನ್ನೆಲ್ಲ ಮಾಡ್ತಾ ಇರ್ತಿದ್ರು. ಇದು ಅವ್ರದ್ದೊಂದು ಸಂಸಾರ. ಅವ್ರಿಗೆ ಏನು ಮಾಡಬೇಕು ಅವರೆಲ್ಲ ಒಟ್ಟಲ್ಲಿ ಆವಾಗ ದುಡಿಬೇಕು, ಅಲ್ಲಿ ತಿನ್ನಬೇಕು, ಈ ಜೀವನಕ್ಕೆ ಅವರು ಅಡ್ಜಸ್ಟ್ ಆಗಿ ಹೋಗಿದ್ರು. ಅಂದರೆ ಹಾಗಂದು ಮುಗೀತು. ನನಗಿವಾಗ 36 ವರ್ಷ, ನನ್ನ ಹಿಂದೆ ಮುಗೀತು. ಅದು ಈಗಿನ ಜನ್ರೇಷನ್ ಆಗಲ್ಲ. ಈಗಿನ ಊಟ ಆಗಲಿ, ಒಂದು ಇದಾಗಲಿ ಯಾವುದೂ ಸಂಬಂಧ ಅಲ್ಲ. ಈಗ ಮೇನ್ ಬೇಕಾಗಿರೋದು ನಮ್ಮ ಮಕ್ಕಳ ಭವಿಷ್ಯ. ಆವಾಗಿನ ಕಾಲದಲ್ಲಿ ಒಂದೊಂದು ತುತ್ತು ಊಟಕ್ಕೂ ತುಂಬಾ ಕಷ್ಟ ಇರ್ತಿತ್ತು. ಯಾಕಂದರೆ ದುಡಿದ್ರೆ ಜೀವನ, ಊಟ ಹೋಗಿ ಇವತ್ತು ನಾವು ಯಾರ್ದಾರ ಒಂದು ಗದ್ದೆಗೆ ಹೋಗಿ ಹೊಲಕ್ಕೆ ಹೋಗಿ ದುಡಿದ್ರೆ ನಮಗೆ 100, ಅವಾಗೆಲ್ಲ 50 ರೂಪಾಯಿ, 100 ರೂಪಾಯಿ, 150. ಇವತ್ತು ಒಂದೊಂದು ಮಕ್ಕಳು ಚಾಕ್ಲೇಟ್ ತೊಗೊಳೋದು 50 ರೂಪಾಯಿ ಇರುತ್ತೆ. ಅಂದರೆ ಅವತ್ತು 50 ರೂಪಾಯಿಗೆ ಕಷ್ಟಪಡ್ತಾ ಇದ್ವಿ. ಆದರೆ ಈಗ ಜನ್ರೇಷನ್ ಚೇಂಜ್ ಆಗಿದೆ. ಇವಾಗ ಏನು ಅಂತಂದರೆ, ನಾವು ಮಕ್ಕಳನ್ನ ನಮ್ಮ ಒಂದು ಏಜು, ಆ ಏಜಿಗೆ ತಕ್ಕಾಗಿ ನಾವು ನೋಡಿ ಮಾಡಬೇಕೇ ಹೊರತು ಏಕ್ದಮ್ ಹಳ್ಳಕ್ಕೆ ಬಿದ್ದು ಮಕ್ಕಳ ಲೈಫನ್ನು ಹಾಳು ಮಾಡಬಾರ್ದು. ಯಾಕಂದರೆ 10 ವರ್ಷ ಎಲ್ಲಿ ಒಂದು ಏಜ್ ಏಜ್ ಇದ್ದು ಅವ್ರಿಗೊಂದಿರಬೇಕು. ಇಲ್ಲ ಅವನು ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ, 50 ಎಕರೆ ಜಮೀನು ಐತೆ, 20 ಎಕರೆ ಜಮೀನು ಐತೆ, ದುಡ್ಡು ಕೂಡ ಇದ್ದಾನೆ, ಅವ್ನು ಚಿನ್ನ ಒಡವೆ ಹಾಕೋ ಬಂದ ಅನ್ನೋ ಮಟ್ಟಿಗೆ ಮದುವೆ ಮಾಡಿಕೊಡ್ತೀರ. ಎಷ್ಟು ದಿನ ಈ ಗೌರ್ಮೆಂಟ್ ಜಾಬಲ್ಲಿರೋರು ತುಂಬ ಜನ ಬರೀ ದುರಾಸೆಗೆ ಹುಟ್ಟಿದ್ದಾರೆ. ಎಷ್ಟಿದ್ರೂ ಬಡವ್ರ ಮನೆಯದೇ ಕಿತ್ಕೊಂಡು ತಿನ್ನೋ ಅಂಥದ್ದೇ. ಆ ಹೆಣ್ಮಗುನ ಎಲ್ಲಿ ಚೆನ್ನಾಗಿ ನೋಡ್ಕೊತಾನೆ ಅವನು? ಆ ಹೆಣ್ಮಗಳಿಗೆ ಟೈಮ್ ಕೊಡೋದು ಎಲ್ಲಿ ಕೊಡ್ತಾನೆ ಅವನು? ಇಲ್ಲ. ಅವಳು ಅಯ್ಯೋ ನನ್ನ ಗಂಡ ಬರೋ ದಾರಿ ಕಾಯ್ತಾ ಇರೋದು. ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಕಷ್ಟನ ಸುಖನೂ ಹಂಚ್ಕೊಳ್ಳೋ ಅಂತ ಒಂದು ಗಂಡ ಬೇಕು. ಹಾಗಾಗಿ ಆ ಏಜು ಇದನ್ನು ನೋಡಿ ಮದುವೆ ಮಾಡಿ, ಸುಮ್ಮನೆ ಮಾಡ್ತೀವಿ ಅಂದ್ಬಿಟ್ಟು ಏಜಿಗೆ ಅದಂತರ ಇಲ್ಲದಂತೆ ಮದುವೆ ಮಾಡೋದು, ಅವ್ರ ಲೈಫ್ಗಳ ಜೊತೆ ಆಟ ಆಡೋದು. ಆಮೇಲೆ ಕಷ್ಟ ನಮ್ಮನ್ನು ನಾವು ಮಾಡ್ದಿರೋದು ನೀವು ಮಾಡಿದ್ದೀರಾ, ನಾವು ಪಡೆದಿರೋ ಕಷ್ಟ ನೀವು ಪಟ್ಟಿದ್ದೀರಾ. ಹೋಗು, ನಾವು ಪಟ್ಟಿರೋ ಕಷ್ಟ ನೀವು ಪಟ್ಟಿದ್ದೀರಾ ಅಂದರೆ ಅರ್ಥ ಇಲ್ಲದ ಮಾತುಗಳು. ಕಾಮೆಂಟ್ಸ್ಗಳಂತ ನೋಡಿದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕಾಮೆಂಟ್ಸ್ಗಳನ್ನ ಹಾಕ್ತೀರಾ. ಅದು ಕಾಮೆಂಟ್ಸ್ ಅಲ್ಲ, ಆ ಥರ ಕಾಮೆಂಟ್ಸ್ಗಳು ದಯವಿಟ್ಟು ಹಾಕೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ನಿಜ ಸಂತಿ. ಏನಂದರೆ ನಾವು ಹೆಣ್ಮಕ್ಳು ಎತ್ತಿದ್ದೀವಿ ಅಂದ ತಕ್ಷಣ ನಮ್ಮ ಹೆಣ್ಮಕ್ಳು ನಮಗೆ ಯಾವತ್ತೂ ಭಾರ ಆಗಿರಲ್ಲ. ನಮ್ಮ ಮಕ್ಕಳು ನಮಗೆ ಭಾರ ಆಗಿರಲ್ಲ.
9 ತಿಂಗಳು ಹೊಟ್ಟೆ ಒಳಗಿರೋಗ್ಲೇ ನಮಗೆ ಭಾರ ಆಗಲ್ಲ ಅಂತ ಅಂದಮೇಲೆ ಇನ್ನವನ್ನ ಸಾಕಕ್ಕೆ ನಮಗೆ ಭಾರ ಆಗಲ್ಲ. ಏನು ನಿಧಾನವಾಗಿ ಒಂದು ಕಡೆ ಒಂದೊಳ್ಳೆ ಕಡೆ ಒಂದಲ್ಲ 10 ಸಲ ಯೋಚನೆ ಮಾಡಿ ಒಂದು ಕಡೆ ಸಂಬಂಧ ಹುಡುಕಿ, ಈ ಹುಡುಗ ನನ್ನ ಮನೆಗೆ ಅಳಿನಾಗಿ ನನ್ನ ಮಗಳಿಗೆ ಗಂಡನಾಗಿ ಆಗ್ತಾನೆ ಅನ್ನೋದಾಗ ಕೈ ಹಾಕಿ ಮದುವೆ ಮಾಡಿ. ಡ್ರೈವರಿಗೆ ಕೊಟ್ಟರು ತಪ್ಪೇನಿಲ್ಲ, ಕೂಲಿ ಮಾಡೋದನ್ನು ಕೊಟ್ಟರು ಮಗಳನ್ನ ತಪ್ಪೇನಿಲ್ಲ. ಯಾಕಂದರೆ ಕೂಲಿ ಮಾಡೋದು ನೋಡ್ಕೊಳ್ಳೋಷ್ಟು, ಡ್ರೈವರ್ಗಳು ನೋಡ್ಕೊಳ್ಳೋಷ್ಟು ಗೌರ್ಮೆಂಟ್ ಜಾಬಲ್ಲಿರೋನು ಯಾರೂ ನೋಡ್ಕೊಳ್ಳಲ್ಲ. ಆದ್ರೂ ಇವಾಗ ಏನಾಗಿದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಬೇಕು, ಅಜ್ಜಿಗೆ ಅಜ್ಜಂತ್ರ ಆದರೆ ಅವ್ನಿಗೆ 10 ವರ್ಷ, ಒಂದೊಂದ್ಸಲ 15 ವರ್ಷ 20 ವರ್ಷ ಡಿಫ್ರೆನ್ಸ್ ಇರೋದು ನಾನು ನೋಡಿದ್ದೀನಿ. ನಮ್ಮ ರಿಲೇಟಿವಲ್ಲೇ ಮದುವೆ ಆಗಿದ್ದು. ಈಗ ಒಂದು ಹೋದ ವರ್ಷ ಮದುವೆ ಆಗಿದ್ದು, ಇಲ್ಲಿ ಹಾಸನದಲ್ಲಿ ಮದುವೆ ಆಗಿರೋದು. ಹುಡುಗಿಗೆ 17 ವರ್ಷ, ಹುಡುಗನಿಗೆ ಎಷ್ಟು 39 ವರ್ಷ. ಎಲ್ಲಿಗೆಲ್ಲಿ ಡಿಫ್ರೆನ್ಸ್ ಇದೆ ನೋಡಿ. 30 ವರ್ಷ 40 ವರ್ಷನೇ ಅವನಿಗೆ ಹತ್ತತ್ರ ಆಗಿತ್ತು. ಹಂಗಾಗಿ ಹೆಣ್ಣು ಮಕ್ಕಳಿಗೆ ಅವರ ಏಜಿಗೆ 1 ವರ್ಷ 2 ವರ್ಷ ಡಿಫ್ರೆನ್ಸ್ ಇರೋರನ್ನ ಮಾಡಿ. ಮತ್ತು ಹಾಗೆ ಮದುವೆ ಮಾಡ್ಬೇಕಾದ್ರೆ ಯೋಚನೆ ಮಾಡಿ. ಯಾಕಂದರೆ ನೀವೇನೋ ಕ್ಷಣನಾಗಿ ಮಾಡಿಬಿಡ್ತೀರ, ಸಾಲ ಸೋಲ ಎಲ್ಲ ಮಾಡ್ತೀರ. ಆ ಸಾಲ ತೀರ್ಸೋದಕ್ಕೆ ಅವ್ನು ಇನ್ನೇನೋ ಒಂದು ಒರ್ಸ್ ಕಳಿಸ್ತಾನೆ ಮಗಳ ಮೇಲೆ. ಆ ಹುಡುಗಿಗೆ ಅಲ್ಲೂ ನೆಮ್ಮದಿ ಇಲ್ಲ, ಇಲ್ಲೂ ನೆಮ್ಮದಿ ಇಲ್ಲ ಅಲ್ವಾ. ಶ್ರೀಮಂತರು ಕೊಟ್ಟರೆ ಬರೀ ದುಡ್ಡಲ್ಲೇ ನಮ್ಮನ್ನು ಹಾಳು ಮಾಡ್ತಾರೆ ಅಷ್ಟೇ. ಅದಿಸ್ಕೊಂಬ ಇದಿಸ್ಕೊಂಬ, ಇದು ಮಾಡಬಾ ಅದು ಮಾಡಬಾ. ನಮ್ಮ ಮಕ್ಕಳು ಹೋಗಿ ನೆಮ್ಮದಿಗಿರೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾದ್ನಿ ಒಳ್ಳೆ ಕಡೆ ಹೋಗಿ ದುಡ್ಡು ಒಡವೆ ಗಿಡವೆ ಹಾಕೊಂಡು ಹೋಗಿರ್ತಾಳೆ. ನಿಮ್ಮ ಅಪ್ಪನ ಮನೆಯಿಂದ ನೀನೇನು ತಂದೆ, ಆಗ ಅವಳು ನಿಮ್ಮ ಹತ್ರ ಕೇಳೋಕ್ಕಾಗಲ್ಲ, ಗಂಡನ ಹತ್ರ ಇದು ಮಾಡೋಕ್ಕಲ್ಲ. ಎಷ್ಟೋ ಹೆಣ್ಮಕ್ಳು ಮದುವೆಯಾಗಿ ಹೋಗ್ತವೆ, ಗಂಡ ಅಡ್ಜಸ್ಟ್ ಆಗಲ್ಲ, ಅಡ್ಡದಾರಿ ಇಳಿತವೆ. ಆಮೇಲೆ ಅಪ್ಪ ಅಮ್ಮನ ಮನೆಗೆ ಹೋದರೆ ಮರ್ಯಾದೆ ಹೋಯ್ತವೆ ಅಂತ ಎಷ್ಟೋ ಹೆಣ್ಮಕ್ಳು ಜೀವ ಕಳ್ಕೊಂಡವೆ. ಎಷ್ಟೋ ಹೆಣ್ಮಕ್ಳು ತಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡೋಕ್ಕಿಂತನೂ ಹೆಚ್ಚಾಗಿ ಜೀವ ಕಳ್ಕೊಂಡಿರೋ ಹೆಣ್ಮಕ್ಳನ್ನ ಎಷ್ಟೋ ಜನ ನೋಡಿದ್ದೀನಿ. ಮತ್ತು ಅವ್ರ ನೋವುಗಳನ್ನ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ತಂದೆ ಮನೆಗೂ ಹೋಗೋಕ್ಕಾಗಲ್ಲ, ಗಂಡನೂ ಬಿಡೋಕ್ಕಾಗಲ್ಲ. ಮಧ್ಯದಲ್ಲಿ ನರಳಿ ಸಾಯ್ತವೆ ಹೆಣ್ಮಕ್ಳುಗಳು. ಹಾಗಾಗಿ ಯಾವುದೇ ಪೇರೆಂಟ್ಸ್ಗಳಾದರೂ ಅಷ್ಟೇ 18 ವರ್ಷ ತುಂಬಿದ್ರೂ 21 ವರ್ಷ ಅಲ್ಲಿವರೆಗೂ ಮಾಡಿ ಮದುವೆ. 20 ವರ್ಷಕ್ಕೆ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ. 16 ವರ್ಷ 17 ವರ್ಷ ದಯವಿಟ್ಟು ಇನ್ನೂ ಎಚ್ಚರಿಸ್ಕೊಂಡು ಮಾಡಿ. ಏನೋ ನಿಮ್ಮ ಮಕ್ಕಳು ಅಡ್ಡದಾರಿ ಎಳೆದುಬಿಟ್ಟಿದ್ದಾರೆ, ತಿದ್ದು ಬುದ್ಧಿವಾದ ಹೇಳಿ. 10 ಮೀರಾಗಿಲ್ವಾ, ನೀವೇ ಮನೇಲಿ ಪಾಠ ಕಲಿಸ್ಕೊಂಡು ನಿಧಾನಕ್ಕೆ ಮದುವೆ ಮಾಡಿ. ಏನೋ ಅವರೇನೋ ಗೊತ್ತಿದ್ದೋ ಗೊತ್ತಿಲ್ಲ ತಪ್ಪು ಮಾಡಿಬಿಡ್ತಾರೆ. ಆ ತಪ್ಪನ್ನ ನೀವು ಹೊಟ್ಟೆಗೆ ಹಾಕ್ಕೊಂಡು ಅವ್ರಿಗೆ ಹೆಜ್ಜೆಗೆ ದಾರಿ ಕೊಟ್ಕೊಂಡು ಒಂದು ಒಳ್ಳೆ ಕಡೆ ನೋಡಿ ಸಂಬಂಧ ಕೊಟ್ಟು ಮದುವೆ ಮಾಡಿ. ಏನೋ ಅವಳು ಕೆಟ್ಟ ದಾರಿ ಇಳ್ದಿದ್ದಾಳೆ, ಏನೋ ಲವ್ ಮಾಡಿದ್ದಾಳೆ, ಅದು ಇದು ಅಂದ್ಕೊಂಡು ಯಾರೋ ಸಿಗ್ತಾರೆ ಏನೋ ಮಾಡ್ತಾರೆ ಅಂದ್ಬಿಟ್ಟು ಮದುವೆ ಮಾಡ್ಬಿಟ್ಟು ಅವ್ರ ಲೈಫ್ಗಳನ್ನ ಹಾಳು ಮಾಡಬೇಡಿ. ಅವ್ನು ಇವತ್ತು ಗೌರ್ಮೆಂಟ್ ಜಾಬ್ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೋತಾನೆ. ಈ ಮಧ್ಯದಲ್ಲಿ ಮಧ್ಯ ವಯಸ್ಸಿಗೆ ಮಾಡ್ಕೊಂಡಿರ್ತಾಳೆ, ಆ ಜಾಬಲ್ಲಿದ್ದಾನೆ ಈ ಜಾಬಲ್ಲಿದ್ದಾನೆ ಅಂತ ಏನೇನೋ ಹೇಳಿ ಮದುವೆ ಮಾಡ್ತಾರೆ. ಆಮೇಲೆ ಮದುವೆ ಆಗಿ 2 ತಿಂಗಳಾದರೆ ಅಲ್ಲಿ ಏನೂ ಇರಲ್ಲ, ಮನೆಯೂ ಇರಲ್ಲ, ಜಮೀನೂ ಇರಲ್ಲ, ಗೌರ್ಮೆಂಟ್ ಜಾಬು ಇರಲ್ಲ. ಹಾಗಾಗಿ ಮಧ್ಯ ವಹಿಸ್ಕೊಂಡು ಮದುವೆ ಮಾಡ್ಕೊಳ್ಳೋದಾಗಲಿ, ಆಮೇಲೆ ಮಕ್ಕಳನ್ನ ಚಿಕ್ಕ ವಯಸ್ಸಿಗೆ ಏನೋ ಕೆಟ್ಟದಾರಿ ತುಂಡಿದ್ದಾರೆ ಅಂತ ಮದುವೆ ಮಾಡೋದು, ಇದು ಯಾವುದೂ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಬಾಲ್ಯ ವಿವಾಹ ಎಷ್ಟು ಕಷ್ಟ, ಅದು ಹೆಣ್ಮಕ್ಳ ಮೇಲೆ ಹೇಗೆಲ್ಲ ಪರಿಣಾಮ ಬೀಳುತ್ತೆ, ಅವ್ರ ಲೈಫಲ್ಲೇ ಹೇಗೆ ಆಗುತ್ತೆ ಅಂತ ದಿನನಿತ್ಯ ನೋಡ್ತಾ ಇರ್ತೀರ. ದಯವಿಟ್ಟು ಅದಕ್ಕೆ ಅವಕಾಶ ನೀವು ಕೊಡಬೇಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.